ಒಳ್ಳೆ ವಾತಾವರಣದ ಸಂಭ್ರಮದ ದೀಪಾಲಂಕಾರ ಇದೆ. ನಮ್ಮ ಇಸ್ಕಾಂನವರು ಬಹಳ ವ್ಯವಸ್ಥಿತ ಮಾಡಿದ್ದಾರೆ. ಬಹಳ ಚೆನ್ನಾಗಿ ಇಡೀ ರಾಜ್ಯದ ಜನತೆ ಬಂದು ನೋಡಲಿಕ್ಕೆ, ವಿಶೇಷವಾಗಿ ಕಿತ್ತೂರು ಕರ್ನಾಟಕದ ಎಲ್ಲ ಜನರು ಕೂಡ ಬಂದು ಈ ಒಂದು ದೀಪಾಲಂಕಾರವನ್ನು ನೋಡಬಹುದು. ಒಂದನ್ನು ತಾವೆಲ್ಲ ಗಮನಿಸಬೇಕು. ನಾವು ಇತಿಹಾಸ ಪುಟ ತೆಗೆದುಕೊಂಡಿದ್ದೇವೆ. ಅಂದು ಕಾಲದಲ್ಲೂ ಕೂಡ 1904ರಲ್ಲಿ ಶಿವಸಮುದ್ರದಲ್ಲಿ ವಿದ್ಯುತ್ ಶಕ್ತಿ ಬಂದು ಪ್ರಾರಂಭ ಆದರೂ ಕೂಡ 24ರಲ್ಲಿ ಬೆಳಗಾಂನಲ್ಲಿ ಆ AICC ಸಮಾವೇಶಕ್ಕೆ ದೀಪಾಲಂಕಾರವನ್ನು ಅವತ್ತು ಕೂಡ ಮಾಡಿದ್ದಾರೆ. ಆ ಫೋಟೋ ಕೂಡ ಅಲ್ಲಿ ಅವತ್ತು ದೀಪಾಲಂಕಾರ ಏನು ವಿಜಯನಗರದ ವಿರೂಪಾಕ್ಷ ಒಂದು ಗೋಪುರ ಇತ್ತು, ಆ ಗೋಪುರಕ್ಕೆ ದೀಪಾಲಂಕಾರ ಮಾಡಿದ್ದು ಫೋಟೋ ಕೂಡ ಇವತ್ತು ನಮಗೆ ಲಭ್ಯವಾಗಿದೆ. ಸೊ ಅದೇ ಮಾದರಿಯಲ್ಲಿ ನಾವು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಒಂದು 100 ಮೀಟರ್ ಮುಂಚಿತವಾಗಿ ನಾಳೆ AICC ಎಲ್ಲ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಒಂದು ಜಾಗದಲ್ಲಿ ಇಟ್ಕೊಂಡು ಸೇವಾದಳದ ಜೊತೆಯಲ್ಲಿ ಆ ಒಂದು AICCಯ ವರ್ಕಿಂಗ್ ಕಮಿಟಿ ಜಾಗಕ್ಕೆ ಅವರು ಒಂದು ಪಾದಯಾತ್ರೆ ಮಾಡಿ ಆ ಸ್ಥಳಕ್ಕೆ ಒಂದು ಭೇಟಿ ಕೊಡುವಂತ ಕಾರ್ಯಕ್ರಮವನ್ನು ಮಾಡ್ತಾರೆ. ಅಲ್ಲಿಂದ ನಮ್ಮ ಚರ್ಚೆ, ನಿರ್ಣಯಗಳು, ವಾದ, ಅನುಭವ, ಯಾವ ದಿಕ್ಕಿನಲ್ಲಿ ಈ ದೇಶ ಬಡ ಜನತೆನ ಯಾವ ಬದುಕಿನಲ್ಲಿ ತೆಗೆದುಕೊಂಡು ಹೋಗಬೇಕು, ಈ ದೇಶದ ಯಾವ ರೀತಿ ಒಂದು ಐಕ್ಯತೆಯನ್ನು ಕಾಪಾಡಲಿಕ್ಕೆ ನಾವೆಲ್ಲ ಹೋರಾಟವನ್ನು ಮಾಡಬೇಕು ಅಂತೇಳಿ ಇಡೀ ದೇಶಕ್ಕೆ ಮಾರ್ಗದರ್ಶನ ಕೊಡುವಂತ ಎಲ್ಲ ಸರ್ಕಾರಗಳು ಕೂಡ, ಯಾವುದೇ ಸರ್ಕಾರ ಇರಲಿ, ಆ ಸರ್ಕಾರಕ್ಕೆ ಕಾಂಗ್ರೆಸ್ ಏನು ಸಿದ್ಧಾಂತ ಅವತ್ತಿನ ಕಾಲದಿಂದ ಇವತ್ತಿಗೂ ಏನು ನಾವು ಇದ್ದೇವೆ, ಇದಲ್ಲದೆ ಸರ್ಕಾರ ಮತ್ತು ಪಕ್ಷ ಎರಡು ಕೂಡ 1 ವರ್ಷ ಕಾಲ ಇದನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಇಡೀ ರಾಜ್ಯದ ಪ್ರತಿಯೊಂದು ತಾಲೂಕಿಗೂ ಕೂಡ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಶಾಲಾ ಕಾಲೇಜುಗಳಲ್ಲಿ ಚರ್ಚಾ ಸ್ಪರ್ಧೆಗಳು ನಡೀತದೆ. ಗಾಂಧಿ ತತ್ವಗಳ ಬಗ್ಗೆ ಅವರ ಆಚಾರ ವಿಚಾರಗಳನ್ನ ಚರ್ಚೆ ಮಾಡುವಂತ ಒಂದು ಅವಕಾಶ ಮಾಡಿಕೊಟ್ಟು ಸರ್ಕಾರ ಮತ್ತು ಪಕ್ಷ ಎರಡೂ ಕೂಡ ಈ ಕಾರ್ಯಕ್ರಮವನ್ನು ನಿರ್ವಹಿಸಿದೆ. ತಾವು ಗಮನಿಸಿರ್ಬೋದು, ಈ ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಭವನದಿಂದ ಗಾಂಧಿ ಸ್ಟ್ಯಾಚ್ಯೂವರೆಗೂ ಒಂದು ನಡಿಗೆಯನ್ನು ಇಟ್ಟಿದ್ದು ಮತ್ತು ಕಾಂಗ್ರೆಸ್ ಪಕ್ಷ ಗಾಂಧಿ ಮುದ್ದಳಿಯಿಂದ ಹಿಡಿದು ಸ್ಟ್ಯಾಚ್ಯೂಯಿಂದ ಹಿಡಿದು ಇದು ನಮ್ಮ ಭಾರತ್ ಜೋಡೋ ಭವನವರು ಕೂಡ ಕಾರ್ಯಕ್ರಮವನ್ನು ಮಾಡಿ ಮಕ್ಕಳ ಜೊತೆ ಸಂವಾದವನ್ನು ಕೂಡ ನಾವು ಮಾಡಿದ್ದೇವೆ. ತಾವೆಲ್ಲ ಗಮನಿಸಿರ್ಬೋದು. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮ ಸರ್ಕಾರ ಮತ್ತು ಪಕ್ಷ ಎರಡು ಸೇರಿ ಈ ಗಾಂಧಿಯವರ ಆಚಾರ ವಿಚಾರವನ್ನು ಪ್ರಚಾರ ಮಾಡಲಿಕ್ಕೆ ನಾವೆಲ್ಲ ಕಾರ್ಯಕ್ರಮವನ್ನು ಸರ್ಕಾರ ನಿರ್ವಹಿಸ್ತೇವೆ. ಸರ್, CWC ಮೀಟಿಂಗ್ ಅಜೆಂಡಾಗಳೇನಿದೆ? ಬೆಳಗಾವಿ ಜಿಲ್ಲೆ ಶಾಸಕರಿಗೆ ಸಪರೇಟ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಅವರು ಜವಾಬ್ದಾರಿ ಬೇರೆ ಜಾಸ್ತಿ, ಅವರೆಲ್ಲ ಸಂಘಟನೆ ಮಾಡಬೇಕಾದ್ರೆ ಜನ ರೆಪ್ರೆಸೆಂಟೇಟಿವ್ ನಾವು ಒಂದು ಕ್ಷೇತ್ರದಲ್ಲಿ ಬರೀ 100 ಜನ ಮಾತ್ರ ಬರಬೇಕು ಅಂತ ಹೇಳಿ. ಸರ್, CWC ಮೀಟಿಂಗ್ ಅಜೆಂಡಾಗಳು ಏನಿದೆ? ಅಜೆಂಡಾ ಮೀಟಿಂಗ್ ನ ಅವತ್ತೇ ನಾವು ತೀರ್ಮಾನ ಮಾಡ್ತೀವಿ. ಡೆಲ್ಲಿ ವರ್ಕಿಂಗ್ ಕಮಿಟಿ ಡೆಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದೆ. ಡ್ರಾಫ್ಟಿಂಗ್ ಕಮಿಟಿ ಮೀಟಿಂಗ್ ಇದೆ. ಏನೇನು ಸಬ್ಜೆಕ್ಟ್ ಚರ್ಚೆ ಮಾಡ್ತಾ ಅದನ್ನೆಲ್ಲ ಅವರು ಸರ್, ಅಂಬೇಡ್ಕರ್ಗೆ ಅಪಮಾನ, ಈ ವಿಚಾರಗಳ ಚರ್ಚೆ ಆಗುತ್ತೆ ಸರ್. ಅಂಬೇಡ್ಕರ್ಗೆ ಅಪಮಾನ, ಈ ಒಂದು ಸಮಾವೇಶ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ಸರ್, 2 ದಿನ ಕಾರ್ಯಕ್ರಮ ನಡೆದಿದೆ. ಸುತ್ತಮುತ್ತಲ ಶಾಲಾ ಕಾಲೇಜುಗಳು ಜಾಸ್ತಿ ರಜೆ ಕೊಡ್ತೀರಾ 2 ದಿನ? ಹೇಳುತ್ತೆ ನಾವು ಅದನ್ನು ಮಾಡೋಕ್ಕಾಗಲ್ಲ. ಗ್ರೌಂಡ್ ಪಕ್ಕದಲ್ಲಿ 2 ಸ್ಕೂಲ್ ಇದಾವೆ, ಕಾಲೇಜ್ ಇದೆ, ಈ ಕಡೆ ಸ್ಕೂಲ್ ಇದೆ. ಅದನ್ನು ನೋಡೋಣ. ಪೊಲೀಸ್ ಇರ್ತಾರೆ. ನಾನು ಪೊಲೀಸ್ ಕಮಿಷನರ್ ಆಫೀಸಲ್ಲಿ ನಾನು ಮೀಟಿಂಗ್ ಮಾಡ್ಕೊಂಡಿದ್ದೆ. ಸುಮಾರು 3,000ಕ್ಕೂ ಹೆಚ್ಚು ಪೊಲೀಸು ನಾನು ಕೂಡ ಇದ್ದಾನೆ. ಸರ್, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಯಾವಾಗ ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಎಲ್ಲಿ ಸ್ಟೇ ಆಗ್ತಾರೆ, ಈ ಕಾರ್ಯಕ್ರಮ ಪ್ಲೇಸ್ ಬರಲಿಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಿದೆ? ಆ ಸ್ಟೇ ಎಲ್ಲ ಅದೆಲ್ಲ ಬೇರೆ ವ್ಯವಸ್ಥೆ, ಅವನ್ನೆಲ್ಲ ಸೆಕ್ಯೂರಿಟಿ ಆಗಿ ಸರ್ಕ್ಯೂಟ್ ಹೌಸ್ ಇರ್ತಾರೆ. ಎಷ್ಟೊತ್ತಿಗೆ ಬರ್ತಾರೆ, ಯಾವಾಗ ಬರ್ತಾರೆ ಸರ್? ಅದೆಲ್ಲ ಡೀಟೇಲ್ ಸರ್, ನಿನ್ನೆ ಜಗದೀಶ್ ಶೆಟ್ಟರ್ ಅವರು ಆರೋಪ ಮಾಡಿದ್ರು
ಸಾರ್ವಜನಿಕರ ಹಣದಲ್ಲಿ ಅರ್ಪಿಸುವಂತ ಮಕ್ಕಳ ಗಂಟೆಗಳು ಸಮಾವೇಶ ಮಾಡ್ತಾರೆ. ಬಹಳ ಸಂತೋಷ. ಅವರಿಗೆ ಗೌರವಯುತವಾಗಿ ಆಹ್ವಾನ ಮಾಡಿಲ್ಲ ಅಂತ ಆರೋಪಗಳಿದೆ. ಗಾಂಧೀಜಿಯವರ ಜೊತೆ ಅನಾವರಣ ಗೌರವಯುತವಾಗಿ ಆಹ್ವಾನ ಮಾಡಿಲ್ಲ. ಡಿಪಾರ್ಟ್ಮೆಂಟ್ ಮನೆಯವ್ರಿಗೆ ಕಾಣಿಸುತ್ತೆ. ಯಾಕಂದ್ರೆ ನಾನೇ ಕೂತ್ಕೊಂಡು ಮುಖ್ಯಮಂತ್ರಿಗಳು ಅವ್ರಿಗೆ ಫೋನ್ ಮಾಡಿದ್ದಾರೆ, ಅಶೋಕ್ ಫೋನ್ ಮಾಡಿದ್ದಾರೆ, ಲ್ಯಾಂಡ್ಸ್ ಅವ್ರಿಗೆ ಫೋನ್ ಮಾಡಿದ್ದಾರೆ, ಕೌನ್ಸಿಲ್ ಚೇರ್ಮನ್ ಫೋನ್ ಮಾಡಿದ್ದಾರೆ, ಸ್ಪೀಕರ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇನ್ವಿಟೇಷನ್ ಅಲ್ಲಿ ಅವರು ಕೂಡ ಎಸ್ ಇದು ಬಿಡಿ. ಅವ್ರು ಬಿಜೆಪಿ ಸರ್ಕಾರ ಇದ್ದಾಗ ಸುರೇಶ್ ಅಂಗಡಿ ಹಣ ಗೌರವ ತಂದು ಇದು ಹಾಕಲಿಲ್ಲ. ಅದಕ್ಕೆ ಫಸ್ಟ್ ಅವ್ರು ಮಾತಾಡಕ್ಕೆ ಇದ್ರೆ ಅವರನ್ನ ಒಂದು ಸುತ್ತೋದಲ್ಲ. ಯಾವ ಬಿಜೆಪಿ ಲೀಡರ್ ಮಾತಾಡಲಿಲ್ಲ. ಅಲ್ಲಿ ತೆಗೆದುಕೊಂಡು ಬಂದು ಸ್ಪೆಷಲ್ ಫ್ಲೈಟ್ ಅಲ್ಲಿ ಆ ಕುಟುಂಬದವ್ರಿಗೆ 1000 ಲೀಟರ್ಗೆ ನೋಡಕ್ ಕೊಟ್ಟಿಲ್ಲ. ಏನಾಗಿತ್ತು, ಜಗದೀಶ್ ಶೆಟ್ಟರ್ ಬಾಯಿಯಾಗ ಮಾತಾಡಕ್ ಆಗಿರ್ಲಿಲ್ಲ. ಅವ್ರು ಹೇಳೋದು ಈ ಕಾರ್ಯಕ್ರಮವನ್ನ ಇಷ್ಟೊಂದು ಗಾಂಧಿ ಮೇಲೆ ಪ್ರೀತಿ ಇದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೇ ಸೇರಿ 500 ಕೋಟಿ ಖರ್ಚು ಮಾಡಿ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಆದ್ರೆ ನೀವು ದೂರಿಟ್ಟು ಮಾಡ್ತಾ ಇದ್ದೀವಿ ಅಂತ ಮಾಡಕ್ಕೆ ಈಗಲೂ ಮಾಡ್ಬೇಕು. ಈಗೂ ಟೈಮ್ ಆಗಿಲ್ಲ, ಇನ್ನ 1 ವರ್ಷ ಇದೆ. ದಯವಿಟ್ಟು ಅವ್ರಿಗೆ ಇಲ್ಲೇ ನಮ್ರತೆಯಿಂದ ಈ ದೇಶದ ಜನತೆ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಈಗೂ ಅವರೇ ಮುಂದಾಳತ್ವವನ್ನು ವಹಿಸ್ಕೊಂಡು ಅವರೇ ಮಾಡಿ, ಅವರಿಂದ ನಾವು ಒಬ್ಬ ಸೇವಕರಾಗಿ ಕೆಲಸ ಮಾಡ್ತೀವಿ. ಸ್ಟೇಟ್ ಗೌರ್ಮೆಂಟ್ ಇಂದ ಯಾವುದು ಸ್ಟೇಟ್ ಗೌರ್ಮೆಂಟ್ ಇಂದ ಪ್ರಪೋಸಲ್ ಹೋಗಿಲ್ಲ ಫಾರ್ ಜಾಯಿಂಟ್ ಸೆಲೆಬ್ರೇಷನ್ಸ್ ಅಂತ ಅವರು ಹೇಳಿದ್ರು. ಇದು ನಮ್ಮ ಸ್ಟೇಟ್ ನಾವು ಮಾಡ್ತಾ ಇದ್ದೀವಿ. ಸೆಂಟ್ರಲ್ ಗೌರ್ಮೆಂಟ್ ಅವ್ರ ದುಡ್ಡು ಪ್ರತಿ ನೋಟಲ್ಲೂ ಗಾಂಧಿ ಹಾಕ್ಬಿಡ್ತಾರೆ, ಪ್ರತಿ ನೋಟಲ್ಲೂ ಗಾಂಧಿ ಹಾಕ್ತಾರೆ. ಅರಿವಿಲ್ಲ ಅವ್ರಿಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.